ಓಕೆ. ಮಹಾದೇವರ ಉನ್ನತೋನ್ನತವಾದಂತಹ ಕೃಪೆಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವಮ್ಮಂದಿಗೆ ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. 4ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತರು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಆಮೇಲೆ ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಅವರು ನಮ್ಮನ್ನ ಪ್ರಾರ್ಥನೆಗೆ ನಡೆಸಿಕೊಳ್ಬೇಕೆಂಬುದಾಗಿರ್ತಾರೆ. ಸಹೋದರ ಪ್ರೇಯರ್ ಮಾಡ್ತಾ ಇದ್ದಾರೆ ಪಾಸ್ಟ್ರೆ. ಅವ್ರದ್ದು ವಾಯ್ಸ್ ಏನೋ ತುಂಬಾ ಕಮ್ಮಿಯಾಗಿ ಕೇಳಿಸ್ತಾ ಇದೆ. ಪ್ರೇಯರ್ ಮಾಡುದಾ ಪಾಸ್ಟ್ರೆ? ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯ. ಕರ್ತನು ರಾತ್ರಿಯೆಲ್ಲ ಒಳ್ಳೆಯ ನಿದ್ರೆ ಕೊಟ್ಟು ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಘನಪಡಿಸಲು ಈ ಸಮಯವನ್ನು ನಮಗೆ ಕೊಟ್ಟಿದ್ದಾನೆ. ತುಂಬ ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗಿ ನಮ್ಮನ್ನಾದರೂ ಕರ್ತನೆ ಈ ಭೂಲೋಕದಲ್ಲಿ ಇಟ್ಟು ನಮ್ಮನ್ನು ಆಶೀರ್ವದಿಸಿ ಸಮೃದ್ಧಿಪಡಿಸಿದ್ದೀವಿ. ಅದಕ್ಕಾಗಿ ರಾಜ ಜೀವದಿಂದವನ್ನೇ, ಜೀವದ ನಾಯಕನೇ, ಜೀವದ ಅಧಿಪತಿ, ಜೀವಸ್ವರೇ, ಜೀವದ ಬುದ್ಧಿಯಾಗಿರುವ, ಜೀವ ಜಲವಾಗಿರುವ ಸರ್ವ ಸೃಷ್ಟಿಗೆ ಯಜಮಾನನು. ಈ ಸಭೆಯನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು, ಸಭಿಕರಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕು. ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇನೆ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ
ಪ್ರಾರ್ಥನೆ ಮಾಡಬೇಕಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ಭಾಗಕ್ಕೆ ನಾವು ಹೋಗೋದಕ್ಕಿಂತ ಮುನ್ನ ಈಗ ಎಕೋ ಆಗ್ತಾ ಇಲ್ವಲ್ಲ? ಈಗ ಆಗ್ತಾ ಇಲ್ಲ. ಕುಟುಂಬದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರನ್ನ ದೇವರು ಆಶೀರ್ವಾದ ಮಾಡಲಿ, ಅವರನ್ನ ಅಭಿಷೇಕಿಸಲಿ, ಹೆಚ್ಚಿನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎನ್ನುವುದಾಗಿ ಪ್ರಾರ್ಥಿಸುತ್ತಾ ಒಂದು ವಿಶೇಷ ಗೀತೆಯನ್ನ ಈ ಸಮಯದಲ್ಲಿ ನಾನು ಹಾಡುವಂತ ಮಾಡಿದ್ದೇನೆ. ಓ ಯೇಸುವೇ ನಿನ್ನ ನಾಮ ಸ್ಮರಿಸುತ್ತ ಕೊಂಡಾಡುವೆ ಓ ಯೇಸುವೇ ನಿನ್ನ ನಾಮ ಸ್ಮರಿಸುತ್ತ ಸ್ತುತಿಸುತ್ತ ಭಜಿಸುತ್ತ ಹರಿಸುತ್ತ ಬೇರುತ್ತ ಸ್ತುತಿಸುತ್ತ ಭಜಿಸುತ್ತ ಹರಿಸುತ್ತ ಬೇರುತ್ತ ತಂದೆಗೆ ಹೋಗಿ ವಂದನೆ ಮಾಡುತ್ತ ತಂದೆಯ ಹೋಗಿ ವಂದನೆ ಮಾಡುತ್ತ ಸುಂದರವೇಸಿದೆ ಚಂದ್ರದೀಪ ಸುಂದರವೇಸಿದೆ ಚಂದ್ರದೀಪ ಅಂದಾಗಲಿ ನಾಮ ಸ್ಮರಿಸುತ್ತ ಕೃಪಾ ಸಂಪೂರ್ಣ ಲೋಕದೊರೆ ಕೃಪಾ ಸಂಪೂರ್ಣವೇ ಲೋಕದೊರೆ ಜೀವದ ನಾಯಕ ಶಾಪ ನಿವಾರಕ ಜೀವದ ನಾಯಕ ಶಾಪ ನಿವಾರಕ ಭೂಪರ ಮಹಿಮೆ ನಿನ್ನ ವಿಕರ್ತನೆ ಭೂಪರ ಮಹಿಮೆ ನಿನ್ನ ವಿಕರ್ತನೆ ನಾಮ ಸ್ಮರಿಸುತ್ತ ಆಮೆನ್. ಕರ್ತನು ಆತ್ಮನು ನಮ್ಮನ್ನು ನಡೆಸುವಾಗ ಇಂತಹ ಹಾಡುಗಳನ್ನು ಬರೆಯುವುದಕ್ಕೂ ಹಾಡುವುದಕ್ಕೂ ದೇವರು ನನ್ನನ್ನು ನಡೆಸಿದ್ದಾರೆ. ಹೀಗೆ ದೇವರ ಮಕ್ಕಳನ್ನ ವಿಧು ಮೇಲೆ ತನಗಾಗಿ ಹೊಸ ಕೀರ್ತನೆಯನ್ನ ಬರೆಯುವಂತೆ ಪ್ರೇರೇಪಿಸಿ ನಡೆಸಲ್ಪಡುವಾಗ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಹೆಚ್ಚಾಗಿ ಕಾಲ ಕಳೆಯುವಂತಹ ದೇವರ ಮಕ್ಕಳು
ಕರ್ತನಿಗಾಗಿ ತೀರ್ಸಲ್ಪಡುವಂತೆ ಕರ್ತನ ಆತ್ಮನ ಕಾರ್ಯ ಮಾಡುವಂತೆ ದೇವರು ಈ ಹಾಡಿನ ಮುಖಾಂತರವಾಗಿ ಮಹಿಮೆ ಹೊಂದಲಿ. ದೇವರ ಮಕ್ಕಳು ಈ ಹಾಡನ್ನ ಕಲಿತು ಹಾಡುವಂತ ದೇವರು ಕಾರ್ಯ ಮಾಡ್ತಾನೆ. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಯೆಶಾಯನ ಬರೆದಂತ ಪ್ರವಾದನ ಕುರಿತಾಗಿ ಯೇಸು ಕ್ರಿಸ್ತನು ಇಲ್ಲಿ ಸಾಕ್ಷಿ ಕೊಡುವುದನ್ನ ನಾವು ಓದಿಸಲಾಗಿದ್ದೇವೆ. ಲೂಕನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನದಿಂದ ನಾವು ನೋಡುವಾಗ 4ನೇ ಅಧ್ಯಾಯ 14ನೇ ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುತ್ತಲಿರುವ ಪ್ರಾಂತದಲ್ಲೆಲ್ಲ ಬಿಟ್ಟು ಆತನವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು. ಹೀಗಿರಲಾಗಿ ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ದೇವರ ಕೃಪೆಯಿಂದ ತುಂಬಿದವನಾಗಿ ದೇವರ ಚಿತ್ತವನ್ನ, ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ತಾನು ಬಂದಿರುವುದಾಗಿ ತಿಳಿದು ತನ್ನ ತಂದೆಯಾದ ದೇವರ ಚಿತ್ತವನ್ನು ನಿರ್ವಹಿಸುವಲ್ಲಿ ತಾನು ಮಾಡಬೇಕಾದ ಕಾರ್ಯವನ್ನ ಆರಂಭಿಸುವಂತನಾಗಿದ್ದಾನೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಆತನ ವಾಡಿಕೆ ಪ್ರಕಾರವಾಗಿ ತಂದೆಯಾದ ದೇವರನ್ನ ಆರಾಧಿಸಲು ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ತೆರಳಿ ಎದ್ದು ನಿಂತು ದೇವರ ವಾಕ್ಯವನ್ನು ಓದುವಂತನಾಗಿದ್ದಾನೆ. ಮೊದಲನೇದಾಗಿ ಯೇಸು ಕ್ರಿಸ್ತನು ಸಬ್ಬತ್ತಿನಿಂದ ಆರಾಧನೆಯನ್ನ ತನ್ನ ಜೀವಿತದಲ್ಲಿ ದೇವರ ಮಹಿಮೆಗಾಗಿ ಆತನು ವಿಧೇಯತೆಯಿಂದ ಅಂಗೀಕರಿಸಿಕೊಂಡು ಆ ಆರಾಧನೆಯಲ್ಲಿ ಪಾಲ್ಗೊಂಡಿರುವುದನ್ನ ಗಮನಿಸುತ್ತೆ. ಮತ್ತು ಈ ಸಮಯದಲ್ಲಿ ತಾನು ಮಾಡಬೇಕಾಗಿರುವಂತ ಕರ್ತವ್ಯಗಳು ಏನೆಂಬುದನ್ನು ಅರಿತು ಅದರ ಬಗ್ಗೆ ತನ್ನ ಕುರಿತಾಗಿ ಸಾಕ್ಷಿಯನ್ನು ಹೇಳುವಂಥದ್ದು. ಅಲ್ಲಿರುವಂತ ದೇವರನ್ನ ನಂಬಿರುವಂತ ಜನರು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಮುಂದೆ ಆತನ ಮಾಡುವಂತ ಸೇವೆಯನ್ನ ಅರಿತವರಾಗಿ ದೇವರ ಚಿತ್ತವನ್ನ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಕರ್ತನ ಆತ್ಮ ಯೇಸು ಕ್ರಿಸ್ತನನ್ನ ನಡೆಸುವಂತಾಗಿದ್ದಾರೆ. ಆತನು ಪವಿತ್ರಾತ್ಮನ ಬಲದಿಂದ ಈ ಭೂಮಿ ಮೇಲೆ ತನ್ನ ಕಾರ್ಯಗಳನ್ನ ಮಾಡುವಾಗ ತನ್ನ ವಿಷಯದಲ್ಲಿ ಬರುವಂತಹ ಪ್ರವಾದನೆಯ ನೆರವೇರುತ್ತಿರುವುದನ್ನು ಅವರ ಗಮನಕ್ಕೆ ತರುವಂಥದ್ದು. ಸತ್ಯವೇದವು ಪ್ರವಾದನೆಗಳಿಂದ ತುಂಬಿರುವಂತ ಪುಸ್ತಕವಾಗಿದೆ. ಈ ಭೂಮಿ ಮೇಲೆ ಮುಂದೆ ನಡೆಯುವಂತ ಸಂಗತಿಗಳನ್ನು ದೇವರು ಮೊದಲೇ ತಿಳಿಸುವುದಾಗಿ ಮತ್ತು ನಡೆದು ಹೋಗಿರುವಂತಹ ಸಂಗತಿಗಳು ನೆರವೇರುತ್ತಿರುವುದನ್ನ ಎಲ್ಲರ ಗಮನಕ್ಕೆ ತರುವುದಾಗಿ ಪ್ರವಾದನೆಗಳನ್ನ ತಿಳಿಸುವಂತರಾಗಿದ್ದಾರೆ. ಪ್ರವಾದನೆಗಳ ಮುಖಾಂತರವಾಗಿ ದೇವರ ಮರ್ಮವನ್ನು, ಆತನ ಆಶ್ಚರ್ಯಕರವಾದಂತಹ ಸಂಗತಿಗಳನ್ನು ಈ ಭೂಮಿ ಮೇಲೆ ಜೀವಿಸುತ್ತಿರುವಂತಹ ಜನರು ಗ್ರಹಿಸಿಕೊಂಡು ಜಗದ್ರಕ್ಷಕನಾದಂತ ಸೃಷ್ಟಿಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗವನ್ನ ಅರಿತು ಆತನನ್ನ ತಿಳಿದವರಾಗಿ ಆತನ ಯೋಜನೆಗಳನ್ನ ಅರಿತುಕೊಳ್ಳುವವರಾಗಿ ಆತನ ಚಿತ್ತಕ್ಕೆ ವಿಧೇಯರಾಗಬೇಕೆಂಬುದನ್ನ ಈ ಪ್ರವಾದನೆಗಳ ಮುಖಾಂತರವಾಗಿ ಆತನು ತನ್ನ ಮಹತ್ವಕ್ಕಾಗಿ ಉಪಯೋಗಿಸುವಂತಾಗಿದ್ದಾನೆ. ಇಲ್ಲಿ ಯೆಶಾಯ ಸುಮಾರು 600 ವರ್ಷಗಳ ಹಿಂದೆ ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಆತನ ಬಗ್ಗೆ ಪ್ರವಾದಿಸಿರುವಂತಹ ಪ್ರವಾದನೆಯನ್ನ ಇಲ್ಲಿ ತಿಳಿಸುವಂತದ್ದಾಗಿದ್ದಾರೆ. ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಗಿತ್ತು, ದೇವರ ಸೇವೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಈ ಲೋಕದ ಜನರು ಆತನನ್ನು ಅಂಗೀಕರಿಸಿಕೊಳ್ಳಬೇಕಾಗಿತ್ತು. ಇದು ಮುಂದೊಂದು ದಿನ ನಡೆಯುವಂತ ಕಾರ್ಯವಾಗಿತ್ತು. ಆ ದಿನವು ಬರುವ ತನಕ ಇಸ್ರೇಲ್ ಜನಾಂಗವು, ಈ ಲೋಕವು ಆತನನ್ನ ಎದುರು ನೋಡುತ್ತಾ ಕಾಯುತ್ತಿರುವಾಗ
ಆ ದಿನ ಬಂದೇ ಗುರುತು ಆತನು ತಾನೇ ತನ್ನ ವಿಷಯವಾಗಿ ಬರದಂತ ಸಂಗತಿಗಳನ್ನು ಪ್ರವಾದನೆಯ ಮುಖಾಂತರವಾಗಿ ಅವರಿಗೆ ತಿಳಿಸುವಂತನಾಗಿದ್ದಾನೆ. ಆತನು ಈ ಮಾತನ್ನ ಹೇಳ್ತಾನೆ. 21ನೇ ವಚನ, ಆತನ ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಬೇಕು ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ಹೇಳಿದಂತ ನೆರವೇರಿದಂತ ಪ್ರವಾದನೆ ಕುರಿತಾಗಿ ಜನರಿಗೆ ತಿಳಿಸುವಂತೆ ಈ ಪ್ರವಾದನೆಯನ್ನ ಯೆಶಾಯನು ಬರೆದಿದ್ದಾನೆ. 67ನೇ ಅಧ್ಯಾಯದಲ್ಲಿ ಇದನ್ನ ನಾವು ನೋಡುವಂತರಾಗಿದ್ದೇವೆ. 61ನೇ ಅಧ್ಯಾಯ ಯೆಶಾಯ ಬರೆದಂತ ಪ್ರವಾದನೆ 61ನೇ ಅಧ್ಯಾಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂಧುಗಳಿಗೆ ಕರ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ನೀರು ತೀರಿಸುವ ದಿನ, ಇವುಗಳಿಗೆ ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುದ್ದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಳ್ಳುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಇದು ಯೇಸು ಕ್ರಿಸ್ತನ ವಿಷಯವಾಗಿ ಬರೆದಂತ ಪ್ರವಾದ. ಲೂಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಕರ್ತನು ತನ್ನ ಬಗ್ಗೆ ಬರೆದಿರುವಂತ ಪ್ರವಾದನೆಯ ಬಗ್ಗೆ ತಿಳಿಸಬೇಕು. ಯೆಶಾಯನು ಬರೆದಂತ ಪುಸ್ತಕದಲ್ಲಿ ಪ್ರವಾದನೆಗಳನ್ನ ದೇವರು ಈ ಭೂಮಿ ಮೇಲೆ ಮುಂದೆ ನಡೆಯಬೇಕಾದಂತ ಸಂಗತಿಗಳನ್ನ ಕ್ರಿಸ್ತನ ಮುಖಾಂತರವಾಗಿ ಆರಂಭಿಸಿ ಅಂತ್ಯದವರೆಗೂ ನಡೆಯುವ ಪ್ರವಾದನೆಗಳ ಕುರಿತಾಗಿ ಆತನು ತಿಳಿಸುವಂತೆ ಮಾಡಿದ್ದಾರೆ. ಮೊದಲು ಯೆಶಾಯನ ಪ್ರವಾದನೆಯಲ್ಲಿ ಕ್ರಿಸ್ತನ ಜೀವಿತದಲ್ಲಿ ನಡೆಯುವಂತ ಪ್ರವಾದನೆಯನ್ನ ತಿಳಿಸ್ತಾರೆ. ಆತನು ಬರ್ತಾನೆ, ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರ್ತಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಂಟರಿಗೆ ಕಾಲು ಕೊಡ್ತಾನೆ, ಅಸ್ವಸ್ಥರಾದವರನ್ನು ಸ್ವಸ್ಥಪಡಿಸ್ತಾನೆ, ದುಃಖವಿದ್ದಲ್ಲಿ ಆನಂದ ತೈಲವನ್ನು, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರವನ್ನು ವಸ್ತ್ರಗಳನ್ನು ಹೊರಿಸ್ತಾನೆ. ದೇವರ ಕೃಪೆಯಿಂದ ಯೇಸು ಕ್ರಿಸ್ತನು ಈ ಕೆಲಸವನ್ನ ನೆರವೇರಿಸುವುದನ್ನು ನಾವು ನೋಡುವಂತ. ಎರಡನಾಗಿ ಬರೆದಂತ ಪ್ರವಾದನೆ, ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಇದು ಎರಡನೆಯದು. ನೀತಿಯ ವೃಕ್ಷಗಳು. ವೃಕ್ಷಗಳು ಎಂಬುದಾಗಿ ಹೇಳುವಾಗ ದೊಡ್ಡ ಮರಗಳು, ಅವು ಬೆಳೆದು ದೊಡ್ಡ ಮರವಾಗಿ ಬೆಳೆದು 1000 ವರ್ಷಗಳ ತನಕ ಅವುಗಳು ಈ ಭೂಮಿ ಮೇಲೆ ಫಲ ಕೊಡುತ್ತಾ ಇರುವಂತವುಗಳಾಗಿ. ಈ ನೀತಿಯ ವೃಕ್ಷಗಳು, ಫಲ ಕೊಡುವಂತಹ ವೃಕ್ಷಗಳು, ಈ ಬಿರುದನ್ನ ಈ ಭೂಮಿ ಮೇಲೆ ಆತನನ್ನು ನಂಬಿದಂತ, ಆತನು ತನ್ನ ಸೇವೆಗೆ ಆರಿಸಿಕೊಂಡಂತ 12 ಮಂದಿ ಶಿಷ್ಯರ ಕುರಿತಾಗಿ ಬರೆದಂತ ಪ್ರವಾದನೆ. ಕ್ರಿಸ್ತ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ಭೂಮಿಗೆ ಬಂದಾಗ ಆತನು ತನ್ನ ನಂತರ ಈ ಭೂಮಿ ಮೇಲೆ ತಾನು ಬಂದ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಲು ಸಭೆಯನ್ನ ಸ್ಥಾಪಿಸುವುದು ಅವಶ್ಯವಾಗಿದೆ. ಆ ಸಭೆಗೆ ಅಸ್ಥಿವಾರವಾಗಿ ಅಪೊಸ್ತಲರನ್ನ ಆರಿಸಿಕೊಳ್ಳುವುದು. 12 ಮಂದಿ ಅಪೊಸ್ತಲರಲ್ಲಿ ದೇವರು ಈ ಮಾತುಗಳನ್ನ ನೆರವೇರಿಸುವಂತೆ ಮಾಡಿದ್ದಾರೆ. ಅವರು ನೀತಿಯ ವೃಕ್ಷಗಳಾಗಿ 1000 ವರ್ಷಗಳವರೆಗೂ ಫಲ ಕೊಡುವಂತವರಾಗಿದ್ದಾರೆ. ಇವತ್ತು ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯು ಜಗತ್ತಿನಾದ್ಯಂತ ಎಲ್ಲ ಜನರಲ್ಲಿ ಸುವಾರ್ತೆಯಾಗಿ ಸಾರಲ್ಪಡುತ್ತಿರುವುದಾಗಿ, ಇವತ್ತು ಎಲ್ಲ ದೇಶಗಳಲ್ಲಿ, ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಲ್ಲಿ ದೇವರ ವಾಕ್ಯವು ಹಬ್ಬಿ ಕ್ರೈಸ್ತ ಸಭೆಗಳು ದೇವರನ್ನ ಆರಾಧಿಸುತ್ತಿರುವುದಾದರೆ ಅದಕ್ಕೆ ಕಾರಣ ಈ 12 ಮಂದಿ
ಶಿಷ್ಯರು. ಯೂದನು ಆ ಆಶೀರ್ವಾದವನ್ನ ಸ್ಥಾನವನ್ನ ಕಳ್ಕೊಳ್ತಾನೆ. ಯೂದನಿಗೆ ಬದಲಾಗಿ ಅಪೊಸ್ತಲರ ಕಾಲದಲ್ಲಿ ಮತ್ತೊಬ್ಬ ದೇವರ ಸೇವಕನನ್ನ ಆರಿಸಿಕೊಂಡು ಯೂದನ ಸ್ಥಾನವನ್ನು ಕೊಡ್ತಾರೆ. ಆದರೆ 12 ಮಂದಿ ಶಿಷ್ಯರಿಗೆ ಈ ಭೂಮಿ ಮೇಲೆ ದೇವರ ಸತ್ಯದ ಸುವಾರ್ತೆಯನ್ನು ಲೋಕದ ಕಟ್ಟ ಕಡೆಗೆ ಸಾರಲು ಅಭಿಷೇಕಿಸಲ್ಪಟ್ಟವರಾಗಿ ಕರ್ತನ ಅಪ್ಪಣೆಯನ್ನು ಹೊಂದಿದವರಾಗಿ ಅವರು ಈ ಜಗತ್ತಿನಾದ್ಯಂತ ದೇವರ ಸೇವೆಯನ್ನ ಸಂಪೂರ್ಣಗೊಳಿಸಿದ್ದನ್ನು ನಾವು ನೋಡುವುದಾಗಿದೆ. ಅವರ ವೈಯಕ್ತಿಕವಾದಂತ ಬಲಿದಾನದ ಮುಖಾಂತರವಾಗಿ ಸಾರಲ್ಪಟ್ಟಂತ ಸುವಾರ್ತೆಯು ಇವತ್ತು ಸಾವಿರ ವರ್ಷಗಳವರೆಗೂ ಈ ಭೂಮಿ ಮೇಲೆ ವೃಕ್ಷಗಳ ಹಾಗೆ ಪ್ರತಿಫಲಿಸುತ್ತಾ ದೇವರ ಸುವಾರ್ತೆಯು ದಿನನಿತ್ಯವೂ ಜನಾಂಗದಿಂದ ಜನಾಂಗಕ್ಕೆ ಸಾರುತ್ತಿರುವುದನ್ನ ನಾವು ನೋಡಬಹುದು. ಇದು 12 ಮಂದಿ ಶಿಷ್ಯರ ಕುರಿತಾಗಿ ತಿಳಿಸಿದಂತಹ ಪ್ರವಾದನೆ. ಮೂರನೆಯ ಪ್ರವಾದನೆ ನೆರವೇರುವುದನ್ನ ನಾವು ನೋಡ್ತೇವೆ. ಮೊದಲನೆಯ ಪ್ರವಾದನೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಂಪೂರ್ಣವಾಯಿತು. ಎರಡನೆಯ ಪ್ರವಾದನೆ ನೀತಿಯ ವೃಕ್ಷಗಳೆಂಬುದಾಗಿ ಬರೆಯಲ್ಪಡುವುದೆಂದು ಹೇಳುವಾಗ ಅದು 12 ಮಂದಿ ಶಿಷ್ಯರ ಕುರಿತಾಗಿ ಹೇಳುವಂತಹ ಪ್ರವಾದನೆಯಾಗಿ ನೆರವೇರಿತು. ಈ ಮೂರನೆಯ ಪ್ರವಾದನೆ ಪುರಾತನ ಕಾಲದಲ್ಲಿ ಹಾಳಾದ ನಿರ್ದೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವ ಕಾಲದಲ್ಲಿ ಪಾಳು ಬಿದ್ದುದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ನೆನೆಸುವರು, ಅನ್ಯರು ನಿಮಗೆ ಕೂಡುವವರು, ತೋಟಗಾರರು ಆಗುವರು. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ದೇವರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದುಕೊಳ್ಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕಾಗಿ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಟ್ಟುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ಇದು ಮೂರನೆಯ ಪ್ರವಾದ. ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಿದಂತಹ ಪ್ರವಾದನೆ ನೆರವೇರಿತು, ಶಿಷ್ಯರ ವಿಷಯದಲ್ಲಿ ಹೇಳಿದಂತಹ ಪ್ರವಾದನೆ ನೆರವೇರಿತು. ಆದರೆ ಈ ಪ್ರವಾದನೆ ನೆರವೇರಲ್ಪಡಬೇಕಾಗಿದೆ. ಅದು ಅಂತ್ಯದ ಕಾಲದಲ್ಲಿ ನೆರವೇರುವಂತಹ ಪ್ರವಾದನೆಯಾಗಿದೆ ಮತ್ತು ಅದು ಈಗ ನೆರವೇರುವಂತ ಸಮಯ ಬಂದಿದೆ. ಈ ಮೂರನೇ ಪ್ರವಾದನೆಯಲ್ಲಿರ್ತಕ್ಕಂಥ ಪ್ರಾಮುಖ್ಯವಾದ ಅಂಶ ಏನೆಂಬುದಾಗಿ ಹೇಳುವಾಗ ಪುರಾತನ ಕಾಲದಲ್ಲಿದ್ದ ಆಳುಕೂಟ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವ ಕಾಲದಲ್ಲಿ ಪಾಳು ಬಿಟ್ಟುದನ್ನು ಪುನಃ ಎಬ್ಬಿಸುವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಹೊಸ ಏರ್ಸನೆ ಪ್ರಕರಣ ಇಸ್ರೇಲ್ ಜನಾಂಗ ಬಾಬೆಲ್ ದೇಶದಿಂದ ಬಂದು ಕಟ್ಟುವಾಗ ಈ ಪ್ರವಾದನೆಯನ್ನು ಉದಾಹರಿಸುತ್ತಾರೆ. ಆದ್ರೆ ಈ ಪ್ರವಾದನೆಯು ಅಂತ್ಯಕಾಲದಲ್ಲಿ ಸಂಪೂರ್ಣವಾಗುವಂತದ್ದಾಗಿದೆ. ಹಾಳು ಬಿದ್ದಂತ ಪಟ್ಟಣ, ಹಾಳು ಬಿದ್ದಂತ ನಿವೇಶನ, ಹಾಳು ಬಿದ್ದಂತ ಪೌಳಿ ಗೋಡೆಗಳನ್ನು ಕಟ್ಟುವಂಥದ್ದು. ಅದು ಯಾವ ವಿಷಯದಲ್ಲಿ ಈ ಕೊನೆ ಕಾಲದಲ್ಲಿ ಹೇಗೆ ನೆರವೇರುವಂತದ್ದಾಗಿದೆ? ಐಸಾಯನ ಬರೆದಂತ ಪ್ರವಾದನೆ 58ನೇ ಅಧ್ಯಾಯದಲ್ಲಿ 11 14 ವಚನಗಳ ತನಕ ಈ ಮಾತುಗಳನ್ನು ನಾವು ನೋಡ್ತೇವೆ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಟ್ಟಿಗೂ ಸಮಾನವಾಗಿರುವುದು. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ಇದು ಮೂರನೇ ಪ್ರವಾದ. ನಿಮ್ಮ ಸಂತಾನದವರು ಹಾಳು ಬಿದ್ದಂತ ನಿವೇಶನಗಳನ್ನು ತಿರುಗಿ ಕಟ್ಟಿದರು. ದೇವರ ಆತ್ಮನ ಮುಖಾಂತರವಾಗಿ ಅಪೊಸ್ತಲರು ದೇವರ ಪ್ರವಾದನೆಗಳನ್ನು ನೆರವೇರಿಸಿದ ಮುಖಾಂತರವಾಗಿ ದೇವರ ಸಭೆಯು ಈ ಲೋಕದಲ್ಲಿ ಪ್ರಾರಂಭಿಸಲ್ಪಟ್ಟು ದೇವರ ಸಭೆಯಿಂದ ಈ ಲೋಕಕ್ಕೆ ದೇವರ ವಿಷಯವಾದಂತಹ ಸುವಾರ್ತೆಯು ಸಾರಲ್ಪಟ್ಟು ಲೋಕದ ಕಟ್ಟ ಕಡೆಯೆಲ್ಲ
ಇವತ್ತು ದೇವ ಜನರು ದೇವರನ್ನ, ಸೃಷ್ಟಿಕರ್ತನಾದಂತ ದೇವರನ್ನ, ಒಬ್ಬನೇ ದೇವರಾಗಿರುವಂತಹ ಸತ್ಯ ದೇವರನ್ನ ಆರಾಧಿಸುವಂತವರಾಗಿ, ಈ ಆರಾಧನೆಯಲ್ಲಿ ದೇವರ ಹಾಳು ಬಿದ್ದ ನಿವೇಶನವನ್ನ ತಿರುಗಿ ಕಟ್ಟುವಂತ ಕೆಲಸ ನಡೆಯಬೇಕಾಗಿದೆ. ಇಸ್ರಾಯೇಲರ ಜೀವಿತದಲ್ಲಿ ಪಾಳು ಬಿದ್ದಂತಹ ನಿವೇಶನವನ್ನ ಕ್ರೈಸ್ತರ ಜೀವಿತದಲ್ಲಿ ತಿರುಗಿ ಕಟ್ಟಲ್ಪಡುವಂತ ಪ್ರವಾದನೆ ಇದಾಗಿದೆ. ತಲತಲಾಂತರಗಳಿಂದಲೂ ಹಾಳು ಬಿದ್ದಿರುವಂತ ಒಂದು ನಿವೇಶನ ಕಟ್ಟಡ, ಯಾಕೋಬನ ವಿಷಯವಾದಂತ ಕಟ್ಟಡ, ಇಸ್ರೇಲ್ ಜನಾಂಗದ ವಿಷಯವಾದಂತ ಕಟ್ಟಡ, ಯಾವ ವಿಷಯದಲ್ಲಿ ಇಸ್ರೇಲ್ ಜನಾಂಗವು ಈ ಲೋಕಕ್ಕೆ ಸಾಕ್ಷಿಗಳಾಗಿ ಜೀವಿಸಬೇಕಾಗಿತ್ತು, ಯಾವ ವಿಷಯದಲ್ಲಿ ಇಸ್ರೇಲ್ ಜನಾಂಗವು ಬಿಟ್ಟುಕೊಳ್ಳಿತು, ಅದೇ ವಿಷಯವನ್ನು ಮುಂದೊಂದು ದಿವಸ ಕ್ರೈಸ್ತ ಸಭೆಯ ಈ ಜಗತ್ತಿನಾದ್ಯಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಮಧ್ಯದಲ್ಲಿ ದೇವರ ನಿವೇಶನವನ್ನ ತಿರುಗಿ ಕಟ್ಟಿ ಹಾಳು ಬಿದ್ದಂತ ಆ ನಿವೇಶನವನ್ನ ಸಂಪೂರ್ಣಗೊಳಿಸಿ ಈ ಭೂಮಿ ಮೇಲೆ ದೇವರ ಪರಿಶುದ್ಧವಾದಂತ ಆಲಯ, ದೇವರ ಆರಾಧನೆಯು ಯಾವುದೇ ಹೊಂದಿಲ್ಲದೆ ದೇವರ ಚಿತ್ತವನ್ನು ನೆರವೇರಿಸುವಂತ ಆರಾಧನೆ ಮಾಡಿ ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಯೆಹೋವನಿಗೆ ಮೆಚ್ಚುಗೆಯಾದ ಯಜ್ಞವನ್ನ ಸಲ್ಲಿಸುವಂತ ಆರಾಧನೆಯ ಕಟ್ಟಡವನ್ನ ಕಟ್ಟಲ್ಪಡುವಂಥದ್ದು ಕೊನೆ ಕಾಲದಲ್ಲಿ ನಡಿಬೇಕಾದಂತ ಪ್ರವಾದ. ಪ್ರಿಯ ಸಹೋದರ ಸಹೋದರಿಯರು, ಸೈತಾನ ಈ ಭೂಮಿ ಮೇಲೆ ದೇವರ ಯೋಜನೆಯನ್ನ ನಿಷ್ಫಲಗೊಳಿಸಲು ಆತನು ಆರಿಸಿಕೊಂಡಂತ ಒಂದು ಸಂಗತಿ ದೈವಿಕ ಆರಾಧನೆ. ತಂದೆಯಾದ ದೇವರು ಮಗನಾದಂತ ಯೇಸು ಕ್ರಿಸ್ತನಿಗೆ ಪರಿಶುದ್ಧಾತ್ಮ ದೇವರಿಗೆ ಸಲ್ಲಿಸಲ್ಪಡುತ್ತಿದ್ದಂತ ಘನತೆಯ ತಾನು ಹೊಂದಲು ದೇವರಿಗೆ ಆರಾಧನೆ ಸಲ್ಲಿಸುತ್ತಿರುವಾಗ ಅದೇ ಆರಾಧನೆಯ ಮಾನವರ ಮುಖಾಂತರವಾಗಿ ತಾನು ಹೊಂದಲು ಈ ಭೂಮಿ ಮೇಲೆ ದೇವರ ಆರಾಧನೆಯನ್ನು ಆತನು ತನ್ನ ಆರಾಧನೆಯನ್ನಾಗಿ ಮಾಡಿಕೊಳ್ಳುವಂತಾಗಿ ದೇವರ ಆರಾಧನೆಯನ್ನು ಮಾರ್ಪಡಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರು ಇಸ್ರಾಯೇಲರಿಗೆ ತನ್ನನ್ನ ಆರಾಧಿಸಲು ತನ್ನ ನಿಯಮವನ್ನು ಕೊಡುವಾಗ ಈ ವಿಷಯದಲ್ಲಿ ಇದನ್ನ ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿ ಎಂದಾಗಿದೆ. ಯಾವ ವಿಷಯದಲ್ಲಿ? ಸಬ್ಬತ್ತು ದಿನದ ಆರಾಧನೆ ವಿಷಯದಲ್ಲಿ. ಇದನ್ನ ನೀವು ಮರೆಯದ ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಆದರೆ ಆ ಆರಾಧನೆ ಇಸ್ರಾಯೇಲರ ಜೀವಿತದಲ್ಲಿ ಬಿಟ್ಟುಕೊಳಿತು. ಮುಂದೆ ಬಂದಂತ ಕ್ರೈಸ್ತರ ಜೀವಿತದಲ್ಲಿ ಕೂಡ ಆ ಆರಾಧನೆ ಬಿದ್ದುಕೊಳಿತು. ಹೀಗೆ ಸಭೆಯು ಬೆಳೆಯುತ್ತಾ ಮುಂದುವರಿದ ಮೇಲೆ ಕಾಲಾನಂತರ ಸೈತಾನನು ಪರಿಶುದ್ಧವಾದ ದೇವರ ಆರಾಧನೆಗೆ ಧಕ್ಕೆ ತೆರೆಯುವುದನ್ನ ನಾವು ನೋಡುವಂತ ಲೂಕನ ಬರೆದಂತ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಸಬ್ಬತ್ತು ದಿನಕ್ಕೆ ಮಾದರಿಯ ಈ ಭೂಮಿ ಮೇಲೆ ಈ ಪ್ರವಾದನೆ ನೆರವೇರುವಂತ ವಿಷಯವನ್ನ ಪ್ರಸ್ತಾಪಿಸುವುದನ್ನ ನಾವು ನೋಡುವಂತ ಆತನು ಸಬ್ಬತ್ತಿನದಲ್ಲಿ ಸಭಾ ಮಂದಿರಕ್ಕೆ ಬಂದು ನನ್ನ ವಿಷಯದಲ್ಲಿ ಬರೆದಿರುವಂತ ಈ ಪ್ರವಾದನೆ ಇವತ್ತು ನೆರವೇರುತ್ತೀನಾಗಿ ಮುಂದೆ ಬಿದ್ದು ಹೋಗಿರುವಂತ ಸಮಯದಲ್ಲಿ ದೇವರ ಆರಾಧನೆಯನ್ನು ತಿರುಗಿ ಕಟ್ಟುವಂತ ಕೆಲಸವನ್ನ ಆತನು ಆವತ್ತೇ ಮಾಡುವಂತ ಇಂದಿನ ದಿನಮಾನಗಳಲ್ಲಿ ಸಬ್ಬತ್ತು ದಿನದ ವಿಷಯವಾಗಿ ಅನೇಕ ಸಭೆಗಳಲ್ಲಿ ಪ್ರಶ್ನಿಸುವಂತೆ ಇದು ಕೇವಲ ಯೆಹೂದ್ಯರಿಗೆ ಮಾತ್ರ, ಇದು ಕೇವಲ ಇಸ್ರಾಯೇಲರಿಗೆ ಮಾತ್ರ. ಈಗಾಗಲೇ ನಾವು ಕೃತಿಗೆ ಅಧೀನರಾಗಿದ್ದೇವೆ. ಆದುದರಿಂದ ಈ ಕಟ್ಟುಪಾಡುಗಳಿಗೆ ನಿಬಂಧನೆಗಳಿಗೆ ನಾವು ಅಧೀನ. ಯೇಸು ಕ್ರಿಸ್ತನು ಸಬ್ಬತ್ತು ದಿನಕ್ಕೆ ಒಡೆಯನಾಗಿದ್ದುಕೊಂಡು ತಾನೇ ಆ ದಿನದಲ್ಲಿ ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯನಾಗಿ ಆ ಆಶೀರ್ವಾದವನ್ನು ಅಲ್ಲಿ ಜನರ ಮುಂದೆ ಅನುಭವಿಸುವ
ಮುಂದೊಂದು ದಿವಸ ಸಬ್ಬತ್ತು ದಿನದ ಆರಾಧನೆಯನ್ನು ಕ್ರಿಸ್ತನ್ ಅಥವಾ ತಂದೆಯಾದ ದೇವರು ತೆಗೆದು ಹಾಕಲ್ಪಡುವುದಾಗಿದ್ದರೆ ದೇವರು ಆ ದಿನವನ್ನ ತನ್ನ ಈ ಸತ್ಯವನ್ನ ತಿಳಿಸುವುದಕ್ಕೆ ಉಪಯೋಗಿಸುತ್ತದೆ. ಮತ್ತು ಲೂಕನು ಬರೀತಾನೆ, ಯೇಸು ಕ್ರಿಸ್ತನು ವಾಡಿಕೆಯ ಪ್ರಕಾರ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕ್ರಿಸ್ತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದರು. ಆತನು ಒಂದು ಸಬ್ಬತ್ತಿನದ ಆರಾಧನೆಯನ್ನು ತಪ್ಪಿಸಿಕೊಳ್ಳಲಿಲ್ಲ. ಜೀವವಿರುವ ತನಕ ಪ್ರತಿ ಸಬ್ಬತ್ತಿನ ದಿನ ತಂದೆಯಾದ ದೇವರನ್ನು ಆರಾಧಿಸುವುದಕ್ಕಾಗಿ ಸಭಾಮಂದಿರದಲ್ಲಿ ಸಬ್ಬತ್ತು ತಿಂಗಳು ಆತನ ಕಾಲ ಕಳೆಯುತ್ತದೆ. ಎಲ್ಲೇ ಇರಲಿ ಸಭಾಮಂದಿರವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ದೇವರ ವಾಕ್ಯವನ್ನ ಸಾರುತ್ತಿದ್ದ ಆ ಸಬ್ಬತ್ತಿನ ಆ ಆರಾಧನೆಯನ್ನು ಅನುಭವಿಸ. ಯೇಸು ಕ್ರಿಸ್ತನು ಸಾಯುವಾಗಲೂ ಸಹ ಸಬ್ಬತ್ತು ದಿನದಲ್ಲಿ ಆತನ ಸತ್ತನೇ ಆತನ ಶಿಷ್ಯರು ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡರು ಎಂಬುದಾಗಿ ಸತ್ಯವೇದದಲ್ಲಿ ಒಂದು ವೇಳೆ ಸಬ್ಬತ್ತು ದಿನದ ವಿಷಯದಲ್ಲಿ ಮುಂದೊಂದು ದಿನ ಆ ಆರಾಧನೆಯ ದೇವರು ತೆಗೆದು ಹಾಕಬೇಕಾಗಿದ್ರೆ ಆತನ ಈ ಲೋಕದ ಅಂತ್ಯದಲ್ಲಿ ನಡೆಯುವಂತ ಎಲ್ಲಾ ಪ್ರವಾದನೆಗಳನ್ನ ತಿಳಿಸಿರುವಾಗ ಇದರ ಬಗ್ಗೆಯೂ ಪ್ರಸ್ತಾಪವನ್ನ ಮಾಡಬೇಕು. ಅವರಿಗೆ ತಿಳಿಸಿದಿರುವುದಾಗಿ ಏಕಾಂತವಾಗಿದ್ದಾಗ ಈ ಒಂದು ಸತ್ಯವನ್ನು ನಾನು ಹೋದ ನಂತರ ಸಬ್ಬತ್ತಿನಕ್ಕೆ ಬದಲಾಗಿ ನಾವು ಪುನರುತ್ಥಾನವನ್ನು ಹೊಂದಿದಂತ ಭಾನುವಾರವನ್ನ ಆಚರಣೆ ಮಾಡುವುದಾಗಿ ತಿಳಿಸಬಹುದು. ಆದರೆ ಸಿಲಿಬಿಯ ಕಂಬವನ್ನ ಏರುವಾಗಲೂ ಸಹ ಇಂಥ ವಿಷಯಗಳಲ್ಲಿ ಆತನು ಎಲ್ಲಿಯೂ ಪ್ರಸ್ತಾಪ ಮಾಡಿ. ಆದ್ರೆ ಅದಕ್ಕೆ ಬದಲಾಗಿ ಯೆಶಾಯನ ಪ್ರವಾದನೆಯಲ್ಲಿ ಈ ಸತ್ಯವನ್ನ ಮುಂದಿನ ಪ್ರವಾದನೆಯಾಗಿ ತಿಳಿಸಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅದು 3ನೇ ವಚನ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯಲು ಸ್ವಕಾರ್ಯದಲ್ಲಿ ನಿರತರಾದರೆ ಹರಟೆ ಹಾಕಲು ಯೆಹೋವನೆಂಬ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವು ಆದದ್ದನ್ನು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡೆಯುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವುದಿಲ್ಲ. ಯೆಹೋವನು ಇದನ್ನು ನೋಡಿದ್ದಾನೆ. ಹೇಳ್ತಾನೆ, ಯೆಹೋವನು ಇದನ್ನ ನೋಡಿದ. ದೇವರು ನುಡಿದಂತ ಪ್ರತಿಯೊಂದು ಮಾತುಗಳು ಈ ಭೂಮಿಯ ಮೇಲೆ ಶಾಶ್ವತವಾದ ಕಾರ್ಯವನ್ನು ಮಾಡುವಂತ ಮತ್ತು ನಿರಂತರವಾಗಿ ಜೀವಿಸುವಂತ ಮಾತುಗಳಾಗಲಿ ಮತ್ತು ನಿತ್ಯಕ್ಕೂ ಆ ಮಾತುಗಳು ನೆರವೇರುವಂತಿಲ್ಲ. ಅದನ್ನು ಬದಲಾಯಿಸುವುದಕ್ಕಾಗಿ ತೆಗೆದು ಹಾಕುವುದಕ್ಕಾಗಿ ಮಾರ್ಗ ಬಿಡುವುದಕ್ಕಾಗಿ ಈ ಭೂಮಿ ಮೇಲೆ ಯಾರಿಗೆ ದೇವರು ಅಧಿಕಾರವನ್ನು ಯೆಹೋವನೇ ಇವನೇ ಹೇಳಿದ ತಂದೆಯಾದ ದೇವರೇ ಈ ಮಾತುಗಳನ್ನು ಹೇಳಿದ. ಇದು 3ನೇ ಪ್ರವಾದನೆ. ತಲಾಂತರಗಳಿಂದ ಬಿದ್ದು ಹೋಗಿರುವಂತಹ ಪೌಳು ಗೋಡೆಯನ್ನು ಕಟ್ಟುವಂತ ಪ್ರವಾದನ. ಅಂತ್ಯದ ದಿನಗಳ ದೇವರು ಈ ಕಾರ್ಯವನ್ನು ಮಾಡುವಂತಾಗಿದ್ದಾನೆ. ಯೋಗಗಳು ಈ ವಿಷಯದಲ್ಲಿ ಪ್ರಸ್ತಾಪಿಸುವಂತ ಹೇಗೆ ಈ ಕಾರ್ಯಗಳು ಈ ಕೊನೆ ಕಾಲದಲ್ಲಿ ನೆರವೇರುವಂತವುಗಳಾಗಿದೆ. ದೇವರ ವಾಕ್ಯವನ್ನ ಓದುವಾಗ ದೇವರ ಮಕ್ಕಳಾದಂತಹ ಈ ಭೂಮಿಯಲ್ಲಿ ಜೀವಿಸುತ್ತಿರುವ ದೇವರ ಮಕ್ಕಳ ಮೇಲೆ ದೇವರು ಕಾರ್ಯವನ್ನು ಮಾಡುವಂತಾಗಿದೆ. 2ನೇ ಅಧ್ಯಾಯ 28. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸು ಬೀಳುವುದು, ನಿಮ್ಮ ಯೌವನಸ್ಥರಿಗೆ ಬೀಳುವ ದರ್ಶನಗಳಾಗಿವೆ. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ ಈ ಪ್ರವಾದನೆ ಮಾಡಿದರು. ದೇವರ ಆತ್ಮನಿಂದ ನಡೆಸಲ್ಪಡುವಂತಹ ದೇವರ ಮಕ್ಕಳಿಗೆ
ಈ ಬಿದ್ದು ಹೋಗಿರುವಂತ ಪೌಳಿ ಗೋಡೆಯನ್ನ ಕಟ್ಟುವಂತ ಕೆಲಸವು ಅರ್ಥ ಆಗ್ತದೆ. ಆ ಬಿದ್ದು ಹೋಗಿರುವಂತ ಪೌಳಿ ಗೋಡೆ ಕಟ್ಟಲ್ಪಡುವಂತ ಕೆಲಸ ಈ ಭೂಮಿ ಮೇಲೆ ದೇವರನ್ನ ಆರಾಧನೆ ಮಾಡುವಂತ ಆರಾಧನೆ. ಆ ದೇವರನ್ನ ಆರಾಧನೆ ಮಾಡುವಂತ ಆರಾಧನೆಯನ್ನ ಕರ್ತನೆ ಈ ಭೂಮಿ ಮೇಲೆ ತನ್ನ ಜನರಿಗೆ ಕೊಟ್ಟಂತ ದಿನವಾದ. ಇದೇ ದಿನದಲ್ಲಿ ನನ್ನನ್ನ ನೀವು ಆರಾಧನೆ ಮಾಡಿ. ಇದು ನಿಮ್ಮ ದೇವರು, ನೀವು ನನ್ನನ್ನು ನಾನು ಆರಿಸಿಕೊಂಡಂತ ನನ್ನ ಜನಾಂಗ, ನನ್ನ ಸ್ವಕೀಯ ಪ್ರಜೆಯೂ ಆಗಿದ್ದೀರೋದಕ್ಕೆ ನನಗೂ ನಿಮಗೂ ಶಾಶ್ವತವಾದಂತಹ ಗುರುತು ಎಲ್ಲ 21 ವರ್ಷದಲ್ಲಿ ಮಾತುಗಳನ್ನು ಇದು ಸದಾಕಾಲ ಇರುವಂತಹ ಗುರುತು. ಈ ಭೂಮಿ ಮೇಲೆ ಒಬ್ಬ ದೇವರಿದ್ದಾನೆ, ಆತನ ಈ ಲೋಕವನ್ನ ಸೃಷ್ಟಿಸಿದ್ದಾನೆ, ಆತನ ಮುಖಾಂತರವಾಗಿಯೇ ಈ ಲೋಕದ ಎಲ್ಲಾ ಕಾರ್ಯಗಳು ನಡೆಯುತ್ತಾ ಇವೆ. ಮಾನವನ ಪಾಪದ ನಿವಾರಣೆಗಾಗಿ, ಮಾನವನ ರಕ್ಷಣೆಗಾಗಿ ಕಾರ್ಯ ಮಾಡುವಂತಹ ದೇವರು ಪ್ರತಿಯೊಂದನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡುವಂತನಾಗಿದ್ದಾನೆ. ಮತ್ತು ಈ ಪಾಪದ ಸಂಬಳ ಮರಣದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತಂದೆಯಾದ ದೇವರನ್ನು, ಸೃಷ್ಟಿಕರ್ತನಾದಂತ ದೇವರನ್ನು ಅರಿತು ಆತನ ನಿಯಮಗಳಿಗೆ ವಿಧೇಯನಾಗಿ ಆತನ ಚಿತ್ತವನ್ನ, ಸಂಕಲ್ಪವನ್ನ ನೆರವೇರಿಸಿದರೆ ತಂದೆಯನ್ನು ಮತ್ತೆ ತನ್ನ ಮಗನ ಮುಖಾಂತರವಾಗಿ ನಿತ್ಯ ಜೀವವನ್ನ ನಂಬುವಂತ ಪ್ರತಿಯೊಬ್ಬ ಮಾನವನಿಗೂ ಒದಗಿಸಿಕೊಳ್ಳುವುದಿಲ್ಲದೆ ಈ ನಿತ್ಯವಾದ ಶಾಶ್ವತವಾದಂತಹ ಭಾಗ್ಯದಲ್ಲಿ ಅವರನ್ನು ಸೋಲಿಸುವಂತಾಗಿದ್ದಾನೆ. ಇದು ಇಸ್ರಾಯೇಲಿಗೆ ಕೊಟ್ಟಂತ ವಾಗ್ದಾನವು ಈ ಭೂಮಿ ಮೇಲೆ ಜೀವಿಸುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ಕೊಟ್ಟಂತ ವಾಗ್ದಾನ. ಆದುದರಿಂದ ಈ ವಿಷಯದಲ್ಲಿ ದೇವರು ಬದಲಾವಣೆ ಮಾಡುವಂತ ಪ್ರಸ್ತಾಪವೇ ಇಲ್ಲ. ಇದು ತಲಾಂತರಕ್ಕೂ ಎಲ್ಲಾ ಕಾಲಕ್ಕೂ ದೇವರ ಚಿತ್ತದಲ್ಲಿ ನೆರವೇರುವಂತ ಪ್ರವಾದನೆ. ಈ ಅಂತ್ಯದ ದಿನಗಳಲ್ಲಿ ಹಾಳು ಬಿದ್ದಿರುವಂತ ಈ ಸತ್ಯವನ್ನ ಸಾರುವಂತ ಸೇವೆಯನ್ನ ಕರ್ತನು ಮಾಡುವಂತಾಗಿದೆ. ಇಂದಿನ ಕ್ರೈಸ್ತರು, ದೇವರನ್ನ ಪ್ರೀತಿಸುವಂತ ಕ್ರೈಸ್ತರು, ಕ್ರಿಸ್ತನಿಗಾಗಿ ಪ್ರಾಣ ಕೊಡಲು ಸಿದ್ಧವಾಗಿರುವಂತ ಕ್ರೈಸ್ತರು ಈ ಬಿದ್ದು ಹೋಗಿರುವಂತ ಪೌಳಿ ಗೋಡೆಯನ್ನು ಕಟ್ಟಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕರ್ತನ ವಿಷಯದಲ್ಲಿ ಮರೆತು ಬಿಟ್ಟಿರುವಂತ ದೈವಿಕ ಆರಾಧನೆಯಲ್ಲಿ ಪಾಲು ಹೊಂದುವಂತ ಮುರಿದು ಹೋದಂತ ಸಂಬಂಧವನ್ನ ಕಟ್ಟುವಂತ ಕೆಲಸ ಈಗಿನ ಮೇಲೆ ನೆರವೇರುವಂತದ್ದಾಗಿದೆ. ಅದನ್ನ 3ನೆಯ ಪ್ರವಾದನೆಯಾಗಿ ಇಲ್ಲಿ ಹೇಳ್ತಾನೆ. 12ನೇ ವಚನದಲ್ಲಿ 58ನೇ ಅಧ್ಯಾಯದಲ್ಲಿ ಸಾಮಾನ್ಯ 12ನೇ ವಚನದಲ್ಲಿ ನಿಮ್ಮ ಸಂತಾನದವರು ಕ್ರಿಸ್ತ ಬಂದು ತನ್ನ ಸಭೆಯನ್ನ ಭೂಮಿಯ ಮೇಲೆ ಕಟ್ಟಿದ ಮೇಲೆ ಅಪೊಸ್ತಲರ ಮುಖಾಂತರವಾಗಿ ದೇವರ ಸೇವೆ ಪ್ರಾರಂಭವಾದ ಮೇಲೆ ಕೆಲ ತಲಾಂತರಗಳಾದ ಮೇಲೆ ಅದೇ ಸಂತಾನದಿಂದ ದೇವರು ಈ ಪ್ರವಾದನೆಯನ್ನು ಸಂಪೂರ್ಣಗೊಳಿಸುತ್ತಾರೆ. ಅಂದ್ರೆ ಯಾರು ಈ ರೀತಿ ಯೇಸು ಕ್ರಿಸ್ತನನ್ನ ನಂಬಿ ಆತನನ್ನ ಆರಾಧಿಸುತ್ತಿದ್ದಾರೋ ಅವರಿಗೆ ದೇವರು ಈ ದರ್ಶನವನ್ನು ಕೊಡುವಂತನಾಗಿದ್ದಾನೆ, ಈ ತಿಳುವಳಿಕೆಯನ್ನು ಕೊಡುವಂತನಾಗಿದ್ದಾನೆ. ಎಲ್ಲಿ ತಪ್ಪಿ ಹೋಗಿದ್ದೇವೆ, ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಇನ್ನೂ ನಾವು ದೇವರ ಸಮಕ್ಷಮಕ್ಕೆ ಬರುವುದಕ್ಕೆ ನಾವು ದೂರ ಉಳಿದಿದ್ದೇವೆ ಎನ್ನುವಂತ ಸತ್ಯವನ್ನ ತನ್ನನ್ನು ಆರಾಧನೆ ಮಾಡುವಂತ ತನ್ನ ಮಕ್ಕಳಿಗೆ ಆತನು ತಿಳಿಸುವಂತನಾಗಿದ್ದಾನೆ. ಈ ಅಂತ್ಯದ ದಿನಗಳಲ್ಲಿ ಇವೆಲ್ಲನೇ ಹೇಳಿದ ಆತ್ಮನ ಕಾರ್ಯಗಳು ದೇವ ಜನರ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರು, ಅರಿವಿಲ್ಲದೆ ದೇವರ ವಾಕ್ಯವು ಆತ್ಮನ ಮುಖಾಂತರವಾಗಿ ದೇವರ ವಾಕ್ಯವನ್ನು ಓದುವಂತ ಪ್ರತಿಯೊಬ್ಬ ಮಾನವನ ಕ್ರೈಸ್ತನ ಜೀವಿತದಲ್ಲಿ ಕಾರ್ಯ ಮಾಡುವಂತ ಕಾಲ ಇದು ಬಂದಿದೆ ಮತ್ತು ಸಾರಿ ಹೇಳುವಂತ ಕಾಲ ಇದು ಬಂದಿದೆ. ಈಗ ತಾನೇ ಬಿದ್ದು ಹೋಗಿರುವಂತ ಪೌಳಿ ಗೋಡೆಯನ್ನು ಕಟ್ಟುವಂತ ಕೆಲಸ ನಡೆಯುವಂಥದ್ದು. ಎಲ್ಲ ಸಭೆಗಳಲ್ಲಿ ಸತ್ಯವೇದದಲ್ಲಿ ತಿಳಿಸಿರುವುದು 10 ಆಜ್ಞೆಗಳಲ್ಲಿ ಕುರಿತ 9 ಆಜ್ಞೆಗಳನ್ನು ಮನಸಾರೆ ಒಪ್ಪಿಕೊಳ್ತಾನೆ, ಮನಸಾರೆ ಪ್ರೀತಿಸ್ತಾನೆ, ಮನಸಾರೆ ಸಾರ್ತಾನೆ, ಮನಸಾರೆ ಕೈಕೊಂಡು ನಡೀತಾನೆ. ಆದರೆ ಈ ಒಂದು ಆಜ್ಞೆಯನ್ನು ಮಾತ್ರ
ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ದೇವರ ಜನ ಬಹಳ ಹಿಂದುಳಿದಿದ್ದಾರೆ. ಇದಕ್ಕೆ ಕಾರಣ ಆಳುವಿಕೆ ವೇಷಣ ತಲಾಂತರಗಳಿಂದ ಆಳುತ್ತಿದೆ. ಸುಮಾರು 1600 ವರ್ಷಗಳ ಕಳೆದು ಸಬ್ಬತ್ತಿನ ಆರಾಧನೆಯನ್ನು ರೋಮನ್ ಚಕ್ರವರ್ತಿಯ ಮುಖಾಂತರವಾಗಿ ಸೈತಾನನು ದೇವರ ಸಭೆಯಿಂದ ಕಸುಕುವುದನ್ನು ನಾನು ನೋಡುತ್ತಿದ್ದಾರೆ. ದೇವರ ಆರಾಧನೆಗೆ ಸಬ್ಬತ್ತಿನಕ್ಕೆ ಬದಲಾಗಿ ವಾರದ ಮೊದಲನೆಯ ದಿನವನ್ನು ತಂದಿದ್ದ. ಈ ಹೊತ್ತಿ ಈ ನಿಗೂಢವಾದ ರಹಸ್ಯಗಳನ್ನು ಅರಿಯದೇ ಇರತಕ್ಕಂಥ ಕ್ರೈಸ್ತ ಸಮುದಾಯ ದೇವರನ್ನ ಆರಾಧನೆ ಮಾಡಬೇಕಾದಂತ ದಿನ, ದೇವರು ನಮಗೆ ಕೊಟ್ಟಿರುವಂತ ಪರಿಶುದ್ಧವಾದಂತ ದಿನ, ನಾವು ಆರಾಧನೆ ಮಾಡ್ತಕ್ಕಂಥ ದೇವರಿಗೂ ನಮಗೂ ಇರುವಂತ ಗುರುತಾದಂತ ಆರಾಧನೆಯ ದಿನ ಯಾವುದು ಎಂಬುದನ್ನು ಸಹ ಅರಿಯದವರಾಗಿದ್ದಾರೆ, ತಿಳಿಯದವರಾಗಿದ್ದಾರೆ ಮತ್ತು ಅದರ ಗೋಡೆವೇ ಅವರಿಗೆ ಇಲ್ಲ. ಅದರ ಯಾವುದು ದೇವರ ಚಿತ್ತಕ್ಕೆ ವಿರೋಧವಾಗಿದೆಯೋ ಆ ದಿನವನ್ನೇ ಕರ್ತನ ದಿನವೆಂದು ಸಮರ್ಥಿಸಿ ಪುನರುತ್ಥಾನದ ನಿಮಿತ್ತ ಆ ದಿನವನ್ನ ದೇವರ ದಿನವೆಂದು ಭಾವಿಸಿ ದೇವರನ್ನ ಆರಾಧನೆ ಮಾಡುವುದು. ಇಸ್ರೇಲರನ್ನ ನಾನು ತಳ್ಳಿ ಬಿಡಲಿಲ್ಲ ಎಂಬುದಾಗಿ ರೋಮಾಪುರ ಪತ್ರಿಕೆಯ ಹಾಗೆ ದೇವರನ್ನ ನಂಬಿರುವಂತ ಕ್ರೈಸ್ತರನ್ನು ಸಹ ನೀವು ತಳ್ಳಿ ಬಿಡುವುದು. ಕ್ರಿಸ್ತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದೇ ಆತನ ಉದ್ದೇಶವಾಗಿರುವುದರಿಂದ ಆತನ ನಂಬಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಹಾಳು ಬಿಟ್ಟಿರುವ ಈ ಪೌಳಿಗೋಡೆಯಲ್ಲಿ ಈ ನಿವೇಶನವನ್ನ ತಿರುಗಿ ಕಟ್ಟುವಂತ ಕೆಲಸವನ್ನ ಎಂಟದ ದಿನಮಾನಗಳಲ್ಲಿ ಕರ್ತನು ಮಾಡುವುದು. ಅದು ಸಬ್ಬತ್ತಿನ ವಿಷಯವಾದಂತಹ ಕುರಿತಾಗಿ ಸಬ್ಬತ್ತಿನ ಆರಾಧನೆಯ ವಿಷಯ. ಪ್ರಿಯ ಸಹೋದರ ಸಹೋದರಿಯರು, ದೇವರ ಮಕ್ಕಳು, ದೇವರ ಜನ ಈ ಕೊನೆ ಕಾಲದಲ್ಲಿ ಈ ಸತ್ಯವನ್ನ ಅರಿಯಬೇಕು. ಪೌಲನು ಕುರಿತಾನೆ ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅನೇಕರಿಗೆ ಈ ಮಾತುಗಳು ಸಾಕು ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ವೇಳೆ ಇದನ್ನು ನಾವು ಎದುರಿಸಿ ಮಾತಾಡುವುದಾದರೆ ಅದಕ್ಕೆ ದೇವರ ಉತ್ತರವು ಇದೇ ವಚನಗಳಲ್ಲಿ ಪೌಲನ ಮುಖಾಂತರವಾಗಿ ದೇವರು ನಮಗೆ ತಿಳಿಸುವಂತೆ ಮಾಡಿದ್ದಾರೆ. ಇಲ್ಲಿ ಈ ವಿಷಯವನ್ನ ಹೇಳ್ತಾನೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಪೌಲನು ಬರೀತಾ ಇರೋದು ಒಂದು ಸ್ಥಳದಲ್ಲಿ 7ನೆಯ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದರೆ. ಪೌಲನ ವಿಷಯದಲ್ಲಿ, ಪೌಲನು ಸಾರುವಂತ ಸುವಾರ್ತೆಯ ವಿಷಯದಲ್ಲಿ ಬಹಳ ನಂಬಿಕೆಯಿಂದ ಶ್ರದ್ಧೆಯಿಂದ ಪ್ರಸಂಗಿಸುವಂತಹ ದೇವರ ಸಭೆಗಳವರು ಈ ಸತ್ಯವನ್ನು ನಂಬಬೇಕಾಗುತ್ತೆ. ಆತ ಹೇಳ್ತಾನೆ, ದೇವರ ಕುರಿತಾದಂತ ವಿಶ್ರಾಂತಿಯ ವಿಷಯದಲ್ಲಿ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಅಪೊಸ್ತಲರ ಕಾಲ ಪೌಲನ ಭಾಗ, ಪೌಲ ನಂತರ ದೇವರ ಸೇವೆ ಮುಂದುವರಿಯುತ್ತದೆ. ಆತನ ಹೇಳ್ತಾನೆ, ನಾವು ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಅಂದರೆ ಅಪೊಸ್ತಲರ ಕಾಲದಲ್ಲಿ ಸಬ್ಬತ್ತಿನದ ಆರಾಧನೆ ಇನ್ನೂ ಇತ್ತು. ಆ ದಿನದಲ್ಲಿ ಅವರು ಆರಾಧನೆ ಮಾಡ್ತಿದ್ರು. ಆ ವಿಷಯವಾಗಿ ಆತನು ಈ ಮಾತುಗಳನ್ನು ಹೇಳ್ತಾರೆ. 7ನೇ ದಿವಸವನ್ನು ಕುರಿತು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನೆಂದು ಬರೆದಬೇಕು. ಆದರೆ ಈ ಸ್ಥಳದಲ್ಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಹೇಳಿದ್ದಾನೆ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಅವಿಧೇಯರಾದ ಕಾರಣ ಇಸ್ರಾಯೇಲರು ಈ ಸತ್ಯವನ್ನ ತಿಳಿದರು ಈ ಸತ್ಯಕ್ಕೆ ಅವಿಧೇಯರಾಗಿ ಜೀವಿಸಿದ್ದರಿಂದ ಅವರು ಆಶೀರ್ವಾದವನ್ನ ಕಳೆದುಕೊಂಡರು. 70 ವರ್ಷಗಳ ಕಾಲ ಮತ್ತೆ ಸೆರೆಗೆ ಒಯ್ಯಲ್ಪಟ್ಟರು. ದೇವರು ಆರಾಧನೆ ಮಾಡಬೇಕಾಗಿದ್ದಂತಹ ದೇವರ ಆಲಯವು ಕೆಡವಲ್ಪಟ್ಟಿತ್ತು. ದೇವರ ಆರಾಧನೆ ನಿಂತು ಕರೆಯುತ್ತದೆ. ಅದರಲ್ಲಿ ಸೇರದೆ ಹೋದದ್ದರಿಂದ ಬಹುಕಾಲ ಹೋದ ನಂತರ ಆತನು ದಾವೀದನ ಪಾಲಿಗೆ ಮಾತಾಡಿ
ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ. ಒಂದೊಂದು ದಿವಸ ಸಬ್ಬತ್ತಿನದ ವಿಷಯದಲ್ಲಿ ಈ ಪ್ರವಾದನೆಗಳನ್ನ ಸಾರುವಾಗ ದೇವರನ್ನ ಪ್ರೀತಿಸುವಂತ ದೇವರ ಜನರ ಹೃದಯಗಳು ಯಾವ ವಿಷಯದಲ್ಲಿ ಕಠಿಣವಾಗುತ್ತವೆ ಎಂಬುದನ್ನ ದೇವರ ಆತ್ಮನು ಬಲ್ಲವನ್ನಾಗಿ ದಾವೀದನ ಮುಖಾಂತರವಾಗಿ ಈ ಮಾತುಗಳನ್ನು ಮಾಡಿಸಿದ್ದಾನೆ. ಅದೇ ಮಾತುಗಳನ್ನ ಪೌಲನು ಮತ್ತೆ ಈಗಿನ ಕಾಲದಲ್ಲಿ ಸಬ್ಬತ್ತಿನದ ವಿಷಯದಲ್ಲಿ, ಆರಾಧನೆ ವಿಷಯದಲ್ಲಿ ತಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಂಡು ದೇವರ ಚಿತ್ತವನ್ನ ವಿರೋಧಿಸುತ್ತಿರುವಂತ ದೇವರ ಕ್ರೈಸ್ತ ಸಭೆಗಳಿಗೆ ಈ ಮಾತುಗಳನ್ನು ಬರೆಯುವುದು. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಯೆಹೋವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕಿರುಕಿ ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವಜನ ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯನ್ನು ಇನ್ನು ಮುಂದೆ ದೇವಜನ ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಈ ದೇವಜನರು ಯಾರು? ಯಹೂದಿಗಳ, ಫರಿಸಾಯರು, ಇಸ್ರಾಯೇಲ್ಯರು ಯಾರಿಗೆ ಹೆಸರನ್ನ ಕೊಟ್ಟಿದ್ದಾರೆ? ಅಂತ್ಯ ಕಾಲದಲ್ಲಿ ದೇವರ ಜನರು ಎಂಬುದಾಗಿ ಕರೆಸಲ್ಪಡುವುದು ಯಾರು? ಯಾರು ಕ್ರಿಸ್ತನ ನಂಬಿ ಕ್ರೈಸ್ತರು ಎಂಬುದಾಗಿ ಕರೆಸಲ್ಪಡುತ್ತಿದ್ದಾರೋ ಅವರಿಗೆ ಈ ಮಾತನ್ನ ಹೇಳುವುದು. ನಾವು ಹೇಳಿಕೊಳ್ಳೋದು ಹೆಣ್ಣು ಪಾಠ. ಕ್ರೈಸ್ತರು ನಾವು ದೇವರ ಜನರು ಎಂಬುದಾಗಿ ಅವರಿಗೆ ಈ ಮಾತುಗಳನ್ನು ಮಾಡಿದ್ದಾರೆ. ಇವತ್ತು ಕ್ರಿಸ್ತರ ಹೆಸರನ್ನ ಹೊಂದಿದವರಾಗಿ ಕ್ರೈಸ್ತರಿಗಾಗಿ ಹೆಮ್ಮೆಯಿಂದ ಕರೆಸಿಕೊಳ್ಳುವಂತ ದೇವ ಮಕ್ಕಳಿಗೆ, ದೇವ ಜನರಿಗೆ ಈ ಮಾತುಗಳನ್ನು ದೇವ ಜನರು ಅಂದ್ರೆ ಇವತ್ತು ಕ್ರಿಸ್ತನನ್ನ ಆರಾಧನೆ ಮಾಡತಕ್ಕಂತ ಜನರಿಗೆ ಈ ಮಾತು ಸಲ್ಲುತ್ತದೆ. ಯಾರ್ಯಾರು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಆತನನ್ನು ಆರಾಧನೆ ಮಾಡಲು ಸಂತೋಷ ಪಡುವಂತ ಸ್ತುತಿಗಳಿಗೆ ತಿಳಿ ಮಾತನ್ನು ಯಾವುದು? ದೇವ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯನ್ನು ಮುಂದೆ ಆತನು ಹೀಗೆ ಬರುತ್ತಾನೆ 11ನೇ ವಚನದಲ್ಲಿ, ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ದೇವರ ಸಭೆಗೆ ಬರುತ್ತೆ. ಅವರು ಅವಿಧೇಯರಾದರೆ ಆಶೀರ್ವಾದವನ್ನು ಪಡೆದು, ಆದ್ರೆ ಈ ಗೊತ್ತಿ ನಾವು ಅವಿಧೇಯರಾದ್ರೆ ಅವರಂತೆಯೇ ಶಾಪಗ್ರಸ್ತರಾಗ್ತೇವೆ. ಅದಕ್ಕಾಗಿ ಅವರಂತೆ ನಾವು ಮಂಡಳು ಅವಿಧೇಯರು ಆಗದೆ ದೇವರ ಈ ಚಿತ್ತವನ್ನ ಅಂಗೀಕಾರ ಮಾಡಿಕೊಳ್ಳೋಣ. ಅವರಂತೆ ನಾವು ಅವಿಧೇಯರಾಗಿ ದೇವರಿಗೆ ಭಯ ಕೊಡುವರಾಗಿ ಈ ದೇವರ ಸಂಕಲ್ಪವನ್ನ ಅಂಗೀಕರಿಸಿಕೊಂಡು ಆತನ ಚಿತ್ತಕ್ಕೆ ವಿಧೇಯರಾಗೋಣ. ಯಾಕಂತಂದ್ರೆ ಸಬ್ಬತ್ತೆಂಬ ವಿಶ್ರಾಂತಿ ದೇವರ ಆರಾಧನೆ. ಆ ದೇವರ ಆರಾಧನೆ ನಿರಂತರ ಶಾಶ್ವತವಾದಂತ ಒಡಂಬಡಿಕೆಯಾಗಿದೆ ಮತ್ತು ಶಾಶ್ವತವಾದಂತ ವಾಗ್ದಾನವಾಗಿದೆ ಮತ್ತು ಶಾಶ್ವತವಾದಂತ ಅಪ್ಪಣೆಯಾಗಿದೆ. ಅದನ್ನು ನಾವು ಈ ಭೂಮಿ ಮೇಲೆ ಅನುಭವಿಸಬಹುದು. 10 ಆಜ್ಞೆಗಳಲ್ಲಿ 9 ಕೈಕೊಂಡು ಒಂದು ಆಜ್ಞೆಯನ್ನು ಬಿಟ್ಟರೂ ಕೂಡ ಎಲ್ಲ ಆಜ್ಞೆಗಳನ್ನು ಬಿಟ್ಟ ಹಾಗೆ ಪ್ರಿಯ ಸಹೋದರ ಸಹೋದರಿ, ಈ ಭೂಮಿ ಮೇಲೆ ಜೀವಿಸುವಂತ ದೇವರ ಮಕ್ಕಳು, ಈ ಭೂಮಿ ಮೇಲೆ ಜೀವಿಸುವ ಮತ್ತು ದೇವರ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ದೇವರ ನೀತಿಯನ್ನು ಈ ಭೂಮಿ ಮೇಲೆ ನಾವು ಪಡೆದುಕೊಳ್ತೇವೆ. ಆ ನೀತಿಯನ್ನು ಯೇಸು ಕ್ರಿಸ್ತನು ಶಿಲುಬೆಯ ಮೇಲಿನ ತನ್ನ ಬಲಿದಾನದಿಂದ ನಮಗೆ ಕೊಟ್ಟಿದೆ. ಯಾವ ಕೆಲಸವನ್ನ ನಾವು ಮಾಡಲಿಕ್ಕಾಗದೆ ಇತ್ತು ಆ ಕೆಲಸವನ್ನ ಕ್ರಿಸ್ತನ ಮುಖಾಂತರವಾಗಿ ಕರ್ತನ ಆತ್ಮನು ನಮ್ಮನ್ನು ನಡೆಸುವುದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದರು. ಆತನ ಮೇಲಿನ ನಂಬಿಕೆ ದೇವರು ಇಚ್ಛಿಸುವಂತ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಕ್ರಿಸ್ತನು ವಿಧೇಯರಾಗಿ ನಡೆದಂತೆ ನಾವು ವಿಧೇಯರಾಗಿ ನಿಂತು ಆ ನೀತಿಯನ್ನು ಅಂಗೀಕರಿಸಿಕೊಂಡು ಈ ಭೂಮಿ ಮೇಲೆ ಜೀವಿಸುವಾಗ ಕ್ರಿಸ್ತನು ಬರುವಂತ ಸಮಯದಲ್ಲಿ ನಾವು ನೀತಿವಂತರಾಗಿ ಎಬ್ಬಿಸಲ್ಪಡುವಂತರಾಗುತ್ತೇವೆ. ಮತ್ತು ದೇವರ ವಾಕ್ಯದಲ್ಲಿ ತಿಳಿಸಿರುವ ಪ್ರಕಾರವಾಗಿ ಯಾಕೋಬನ ಸ್ವಾಸ್ಥ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ. ಯಾವಾಗ ಈ ಸ್ವಾಸ್ಥ್ಯ ನಮಗೆ ಸಿಗ್ತದೆ?
ಯಾವಾಗ ದೇವರ 9 ಆಜ್ಞೆಗಳಲ್ಲಿ ಕಳೆದು ಹೋಗಿರುವಂತ ಈ 4ನೇ ಆಜ್ಞೆ ಸೇರಿಸಿ ಆ 10 ಆಜ್ಞೆಗಳನ್ನ ನಾವು ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ಕೈಕೊಂಡು ನಡೆಯುತ್ತೇವೋ ಆವಾಗ ಈ ನೀತಿಯ ಜೀವಿತವನ್ನ ನಾವು ಪಡ್ಕೊಳ್ತೇವೆ. ಅದು ನಮ್ಮ ವಿಷಯದಲ್ಲಿ ನೀತಿಯಾಗಿದೆ. ಆ ರೀತಿಯ ಜೀವಿತವನ್ನ ಪರಿಶುದ್ಧತೆಯ ಜೀವಿತ ಎಂಬುದಾಗಿ ಕೇಳ್ತೇವೆ. ಆ ಪರಿಶುದ್ಧತೆಯಲ್ಲಿ ನಾವು ಪಾಲ್ಗೊಳ್ತೇವೆ. ಈ ಸತ್ಯದ ಸುವಾರ್ತೆಗಳು ನಿಮ್ಮ ಸಂತಾನವನ್ನು ಈ ಭೂಮಿಯ ಮೇಲೆ ಹಾಳು ಬಿದ್ದಿರುವಂತೆ, ತಲಾಂತರಗಳಿಂದ ಹಾಳು ಬಿದ್ದಿರುವಂತ ನಿವೇಶನವನ್ನು ಕೊಟ್ಟಿದೆ. ಅಂದ್ರೆ ಆವತ್ತು ಕ್ರಿಸ್ತನು ತನ್ನ ವಿಷಯದಲ್ಲಿ ಕುರಿತಾದಂತ ಮಾತುಗಳು ಈಗ ನೆರವೇರುತ್ತೆ ಎಂಬುದಾಗಿ ಹೇಳಿದಂತೆ ಈ ಹೊತ್ತು ಈ ಸತ್ಯದ ಸುವಾರ್ತೆಯು ಲೋಕದ ಕಟ್ಟಕಡೆಗೆ ಸಾರಲ್ಪಡುತ್ತಿರುವಾಗ ಈ 3ನೆಯ ಪ್ರವಾದನೆಯು ಕೂಡ ನೆರವೇರುವುದನ್ನ ನಾವು ಗಮನಿಸಬೇಕು. ಆದುದರಿಂದ ಈ ಕೊನೆಯ ಕಾಲದಲ್ಲಿ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು ದೇವರ ಪರಿಶುದ್ಧವಾದ ಸಂಪತ್ತಿನ ದಿನದಲ್ಲಿ ಆತನನ್ನ ಆರಾಧನೆ ಮಾಡುವಂತ ಆತ್ಮವನ್ನ ದೇವರು ಈ ಕೊನೆ ಕಾಲದಲ್ಲಿ ಎಲ್ಲರಿಗೂ ಕೊಡುವಂತ ದೇವರ ವಾಕ್ಯ ಅಂತ ಕಿವಿಯುಳ್ಳವನು ಕೇಳುವುದು. ಪ್ರಿಯ ದೇವ ಜನರು, ದೇವರು ಈ ಮಾತುಗಳನ್ನು ತನ್ನ ಜನರ ಹಿತಕ್ಕಾಗಿ ತಿಳಿಸುವಂತವನಾಗಿದ್ದಾನೆ ಮತ್ತು ದೇವರು ತನ್ನ ಜನರ ಜೀವಿತದಲ್ಲಿ ಈ ಪ್ರವಾದನೆಗಳನ್ನ ನೆರವೇರುವಂತೆ ಕಾರ್ಯ ಮಾಡಲಾಗಿದೆ. ಆದರೆ ಈ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾನೆ, ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದು. ಕರ್ತನ ಈ ಸಂದೇಶವು ಆತ್ಮನ ಮುಖಾಂತರವಾಗಿ ದೇವ ಜನರನ್ನು ಎಚ್ಚರಿಪಡಿಸುವಾಗ ಪಾಳು ಬಿದ್ದಿರುವಂತ ನಿವೇಶನ ನಾವಾಗಿರುವಾಗ ಆ ನಿವೇಶನವನ್ನು ತಿರುಗಿ ಕಟ್ಟುವಂತ ಆತ್ಮನ ಕಾರ್ಯಗಳು ಈ ಭೂಮಿಯ ಮೇಲೆ ನೆರವೇರುವಾಗ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆ ದಿನದ ಆರಾಧನೆಯನ್ನು ಅಂಗೀಕರಿಸಿಕೊಂಡು ಆ ದಿನದಲ್ಲಿ ಆರಾಧನೆ ಮಾಡಿ ಕರ್ತನ ಸರ್ವ ಸಂಪೂರ್ಣತೆಯಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ಈ ಕೊನೆಯ ದಿನದಲ್ಲಿ ಸಕಲ ಕುಲ ವಾಸ ಪ್ರಜೆ ಜನಾಂಗಗಳಿಗೆ ಸಾರುವುದರ ಮುಖಾಂತರವಾಗಿ ದೇವರ ಆತ್ಮನು ತನ್ನ ಸಭೆಯ ಮುಖಾಂತರವಾಗಿ ಕಾರ್ಯ ಮಾಡಬೇಕು. ಈ ಕೊನೆಯ ಎಚ್ಚರಿಕೆಯಲ್ಲಿ ಜಾಗೃತಿಯುಳ್ಳವಾಗಿ ತಮ್ಮ ಆತ್ಮಿಕ ಜೀವಿತವನ್ನು ಸರಿಪಡಿಸಿಕೊಳ್ಳಲು ಮನಸ್ಸು ಮಾಡುವಂತ ಪ್ರತಿಯೊಬ್ಬರಿಗೂ ಅವರ ಜೀವಿತದಲ್ಲಿ ಈ ಪ್ರವಾದನ ನೆರವೇರುವಂತಾಗಿದೆ. ಹಾಗೆ ನೆರವೇರುವಂಥದ್ದು ದೇವರ ಚಿತ್ತವಾಗಿದೆ. ಹಾಗೆ ನೆರವೇರುವುದಕ್ಕಾಗಿ ಇವತ್ತು ದೇವರ ಮಕ್ಕಳಾದಂತ ನಾವು ದೇವರ ಆತ್ಮನ ಕಾರ್ಯವನ್ನು ನಡೆಯುತ್ತೆ. ಈ ವಿಷಯದಲ್ಲಿ ಪಾಲ್ಗೊಳ್ಳುವಂತ ದೇವರ ಪರಿಶುದ್ಧವಾದ ಆರಾಧನೆಯಿಂದ ನಿವೇಶನವು ಕಟ್ಟಲ್ಪಟ್ಟು ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳು, ದೇವರ ಮಗಳು ದೇವರ ಪರಿಶುದ್ಧವಾದ ಸಂಪತ್ತಿನದಲ್ಲಿ ಆರಾಧನೆ ಮಾಡಿ ಕರ್ತನ ಸಂಪೂರ್ಣವಾದಂತಹ ಚಿತ್ತಕ್ಕೆ, ಆತನ ಸಂಕಲ್ಪಕ್ಕೆ ವಿಧೇಯರಾಗಿ ಆತನ ಪರಿಪೂರ್ಣವಾದಂತಹ ನೀತಿಯನ್ನ ಪಡ್ಕೊಂಡವರಾಗಿ ನಿತ್ಯ ಜೀವವನ್ನು ಹೊಂದಿ ನಿತ್ಯ ರಾಜ್ಯದಲ್ಲಿ ಸೇರುವ ಹಾಗೆ ದೇವರು ಕಾರ್ಯ ಮಾಡಲು ಈ 3ನೆಯ ಪ್ರವಾದನೆ ಕೊನೆ ಕಾಲದಲ್ಲಿ ನೆರವೇರುವಂತದ್ದಾಗಿದೆ. ಹಾಗೆ ನೆರವೇರುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ. ನನ್ನನ್ನು ನಿಮ್ಮನ್ನು ಈ ಒಂದು ಸೇವೆಯನ್ನು ತೀರಿಸಿಕೊಂಡು ಈ ಹಾಳು ಬಿದ್ದಿರುವ ನಿವೇಶನಕ್ಕೆ ಸಮವಾಗಿರುವಂತ ಅನೇಕ ಸಭೆಗಳ ಒಳಗೆ ದೇವರ ಕೃಪಾ ಸಿಂಹಾಸನಕ್ಕೆ ತಂದು ಬಿದ್ದು ಹೋಗಿರುವಂತ ನಿವೇಶನವನ್ನು ಕಟ್ಟುವಂತ ಕೆಲಸವನ್ನ ದೇವರು ಮಾಡಿ ಸಂಪೂರ್ಣಗೊಳಿಸಲೆಂಬುದು ನನ್ನ ಪ್ರಾರ್ಥನೆಯಾಗಿದೆ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ಕ್ರೈಸ್ತ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕಂತಂದ್ರೆ ಎಲ್ಲಾ ಕ್ರೈಸ್ತ ಸಭೆಗಳು ಇವತ್ತು ಸಬ್ಬತ್ತು ದಿನಕ್ಕೆ ಬದಲಾಗಿ ಭಾನುವಾರದ ಆರಾಧನೆಯನ್ನು ಅನುಭವಿಸ್ತಿದ್ದಾರೆ. ಆದರೆ ಅದು ದೇವರ ಚಿತ್ತಕ್ಕೆ ವಿರುದ್ಧವಾದಂತ ಕಾರ್ಯ ಮತ್ತು ದೇವರ ಸಮ್ಮುಖದಲ್ಲಿ ಅದು ಪಾಪವೆಂದೆಣಿಸುವಂತ ಕಾರ್ಯ. ಅದರ ಅರಿವಿಲ್ಲದೆ ಅವರು ಜೀವಿಸುತ್ತಿದ್ದಾರೆ. ಆದರೆ ತನ್ನನ್ನು ನಂಬುವಂತ ಒಂದು ಆತ್ಮವನ್ನು ಕಳೆದುಕೊಳ್ಳಲಾರದಂತ ದೇವರು, ಕಳಕೊಳ್ಳುವುದಕ್ಕೆ ಇಷ್ಟವಿಲ್ಲದಂತ ದೇವರು, ಕೃಪೆಯುಳ್ಳವನ, ಸಹಿಸಿಕೊಂಡವನ, ಈ ಸತ್ಯವನ್ನ ಜನರಿಗೆ ತಿಳಿಸುವಂತ ಅದು ಕಾಯುತ್ತಾ ಈ ಕೊನೆ ಕಾಲದಲ್ಲಿ ಸತ್ಯವನ್ನು ನೆರವೇರುವ ಹಾಗೆ ಮಾಡಿ ಇಂದಿನ ದಿನಮಾನಗಳಲ್ಲಿ ತಿಳಿಯದೆ ತನ್ನನ್ನ ಆರಾಧನೆ ಮಾಡ್ತಿರುವಂತ ಆ ಎಲ್ಲ ದೇವರ ಮಾತುಗಳನ್ನ ಮತ್ತೆ ತನ್ನ ಬಳಿಗೆ ಹಿಂದಕ್ಕೆ ಕರೆಕೊಳ್ಳುವುದಕ್ಕೋಸ್ಕರ, ತನ್ನ ಮಂದಿಗೆ ಸೇರಿಸಿಕೊಳ್ಳುವುದಕ್ಕೋಸ್ಕರ, ತನ್ನ ಕೃಪಾ ಸಿಂಹಾಸನದ ಬಳಿಗೆ ಆತನು ಕರೆಯುವಂತೆ ಕೆಲಸವನ್ನ ಮಾಡುವಂತಾಗಿದೆ. ಈ ದೇವರ ಕರೆಗೆ ಈ ದೇವರ ಅಂತ್ಯದ ಕೂಟಲ್ಲಿ
ಎಲ್ಲ ಕೈಕ ಸಭೆಗಳವರು ಕೇಳುವಂತೆ ದೇವರು ಅವರ ಕಿವಿಗಳನ್ನು ತೆರೆಯುವುದು, ಅವರ ಹೃದಯದ ಬಾಗಿಲನ್ನು ತೆರೆಯುವುದು. ಪವಿತ್ರಾತ್ಮ ದೇವರು ಅವರಲ್ಲಿ ಕಾರ್ಯ ಮಾಡಿ ಈ ಸತ್ಯವನ್ನ ಅರಿತು ದೇವರ ಚಿತ್ತಕ್ಕೆ ಹಿರಿಯರಾಗಿ ಯೇಸು ಕ್ರಿಸ್ತನು ಬರುವಾಗ ಪ್ರತಿಯೊಬ್ಬ ದೇವರ ಮಗನ ಕ್ರೈಸ್ತ ವಿಶ್ವಾಸಿ ದೇವರ ರಾಜ್ಯವನ್ನ ಸೇರಲು ಯಾವುದೇ ರೀತಿಯಾದಂತ ಅಭ್ಯಂತರವಿಲ್ಲದಂತ ಪರಿಪೂರ್ಣವಾದಂತಹ ಜೀವಿತವನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ದೇವರು ಅನುಗ್ರಹಿಸಿ ಪ್ರತಿಯೊಬ್ಬರು ತಂದೆಯಾದ ದೇವರು ಕೊಟ್ಟಿರುವಂತಹ ಶಾಶ್ವತವಾದಂತಹ ಈ ಸಂಪತ್ತಿನ ಗುರುತನ್ನು ಹೊಂದಿದವರಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗುವಂತೆ ದೇವರು ಕಾರ್ಯ ಮಾಡಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇದು ನೆರವೇರಬೇಕಾದಂತಹ ಪ್ರವಾದನೆಯಾಗಿದೆ. ಈ ಪ್ರವಾದನೆ ನೆರವೇರುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಬೇರೆ ಎಲ್ಲಾ ವಿಷಯಗಳಲ್ಲಿ ಶಕ್ತಿಯಿಂದ ಪ್ರಾರ್ಥಿಸುತ್ತ ನಾವು ಈ ಸತ್ಯವನ್ನು ತಿಳಿದ ಮೇಲೆ ಈ ಸತ್ಯವೂ ಕೂಡ ನೆರವೇರುವುದಕ್ಕೋಸ್ಕರ ಅತ್ಯಾಸಕ್ತಿಯನ್ನು ನಾವು ಪ್ರಾರ್ಥಿಸಲೇಬೇಕಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಈ ಸತ್ಯವನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳು ಅರಿಯುವಂತೆ, ವಿಶೇಷವಾಗಿ ಭಾನುವಾರ ಆಚರಣೆ ಮಾಡ್ತಿರುವಂತಹ ದೇವರ ಸಭೆಗಳು ಅರಿತು ದೇವರನ್ನ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕೆ ತಕ್ಕಂತೆ ಆರಾಧಿಸುವಂತ ಈ ಅವಕಾಶವನ್ನ ಪಡ್ಕೊಳ್ಳಿಕ್ಕಾಗುವಂತ ದೇವರ ಆತ್ಮನ ಕಾರ್ಯ ಮಾಡಿ ಕ್ರಿಸ್ತನು ಬರುವಾಗ ನಂಬಿರುವಂತಹ ಪ್ರತಿಯೊಬ್ಬನು ಇತ್ತೀಚೆಗೆ ಹೊಂದಲಿಕ್ಕಾಗುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಲೆಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ವಿಶೇಷವಾಗಿ ಶ್ರೀನಾಥ್ ಸರ್ ಅವರು ಈ ಸಂಗತಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ತೀನಿ. ಇದ್ದೀರಾ? Yeah, Pastor. Good morning, everybody. Let us pray. Our gracious Heavenly Father, Lord, we thank you very much, my Lord, for giving us more opportunity, Lord, to come to you, my Lord, to be with you, to spend time with you, my Lord. And Lord, to tell and hear your words, my Lord. Yes, Lord. We thank you for this wonderful privilege, for this wonderful works that you have given to us. Yes, Lord, many of the people have not seen this day. They have lost this opportunity to be with you. But Lord, we so lucky to be with you every day in the morning. We start our day seeing you, talking through you, praising you through the songs, and hearing your words, my Lord, that you uttered on this earth while you were here on this earth, my Lord. Lord, thank you very much for this wonderful message, my Lord. Yes, Lord, we have understood that how much important the Sabbath is. Throughout the Bible, we see, my Lord, that we have to keep the Sabbath holy, as the Sabbath was maintained by you, creating everything for 6 days. And on the 7th day, my Lord, you have rested on that day, and you have blessed that day, my Lord, abundantly. And we are so lucky to be with you on that day, my Lord, as for your instructions. Lord, bless all the
shepherds, my Lord, who are preaching about this throughout the universe, my Lord. We see, my Lord, in vast number throughout the universe, these messages are being told, my Lord, for everyone. And I'm sure, my Lord, a day will come that every knee shall bow down before you, as you have informed us in the scriptures. We are awaiting for that day, my Lord, to come. We shall be so glad to see that everyone worships you as you are the only God and the real God and a living God, my Lord. You have never failed and you shall never fail, my Lord. Lord, you have blessed us abundantly. The hours that we have spent with you was not in vain, but to the extent, to the maximum possible, my Lord. It has become a great advantage for us, and we have been blessed by these wonderful messages and the precious time that we have spent with you every day in the morning. Lord, please continue to be with us, my Lord. And please say that more and more preachers preach such things, my Lord, that our Pastor Raju is preaching. Let everyone come to know that how important the Sabbath is. Because we say that the Sabbath is not only here, but it is being to be continued even in the next coming days when New Jerusalem come down on the earth, my Lord. Lord, thank you, Lord, for these wonderful messages and for these wonderful warnings and that you have whispered in our ears. Lord, help us, my Lord, to keep this Sabbath holy and to maintain the day, my Lord, with you on the Sabbath hours. Bless all the participants, my Lord, as with great burden, you know, my Lord, how we are struggling. But yet, my Lord, you're helping us to be with you every day in the morning. Please bless us and our family, my Lord. Please understand our difficulties and the essences that we are in need, my Lord. You know the problems in the family or in the society that we are going through. But yet, Lord, we are very much thankful to you that we are able to overcome this. And you are there always with us, my Lord. We are fearless, my Lord, as you are with us, as we feel your presence with us, my Lord, as everything is being done with you and through you, my Lord. We are very much thankful, Lord, doing wonders in our lives. Please, my Lord, I humbly
pray that the same wonders and miracles be done in all the participants and in the organizers of this Zoom prayer meetings everywhere, wherever it is running. Lord, please be with us, my Lord. Remember us. Please hear our prayers, my Lord, and understand our situation. And accordingly, Lord, please bless us. I thank you, my Lord, very much. I pray for sick and poor. The people are suffering on this earth, my Lord. They're without food and shelter and clothing. We see many people on this earth are roaming. They do not know where they are and where they are going. Lord, that is you who have created them. Do some miracles, my Lord. And please see that they are protected under your care and shelter, my Lord. Lord, nothing is impossible to you. Everything is possible. You have put a lot of, Lord, you have many plans for the salvation of the souls on this earth, my Lord. But please see that is implemented and none are perished, and everyone are under your care. Lord, after the death, we are not worshipping you, but while we are alive, my Lord, please be with us and help us, my Lord, to pray for you, to kneel down before you, and to come down to you, to pray for others as well as for us and our families. I thank you once again, my Lord, for the wonders and miracles that you are doing in our lives. Please bless all the participants who have joined here. Please understand their situations, the problems, and please, my Lord, do miracles and help them to be a witness, a living witness, my Lord. I submit once again, especially Pastor M. Raju and his family. Lord, give him a good strength, pour your wisdom from above, my Lord. Bless all his near and dear ones and keep them safe and away from harms and dangers. I submit all the participants and their families. Lord, be with you. Please lead us and guide us. Lord, bless this day. Be with us. Please guide for every step that we are taking, my Lord, because every step that we take is very precious. So, Lord, I humbly request to be with us in each and every work and in each and every place that we visit. Bless all the people whom we come in contact, my Lord. Bless once again. I especially pray for my neighbors. Many of my neighbors, my Lord, have undergone surgery. They have a heart problem. They're suffering, my Lord. But Lord, please be with us. Be with them. Please take care of them, my Lord. And please see that they're totally healed. Thank you, my Lord, for being with them all this while. Please continue to bless them, my Lord.
Once again, Lord, I thank you very much for helping us and for being with us. Lead us and guide us, my Lord. I pray in the precious name of Jesus Christ. Amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ನಮಗೆ ಪಾಲಿಸಿಕೊಡಿ. ನಮಗೆ ತಪ್ಪ ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮಗೆ ತಪ್ಪಿಸಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಮಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡಿ ಮನಸ್ಸು ಮಾಡುವಂತ ಎಲ್ಲಾ ನಿನ್ನ ಭಕ್ತರ ಸಂಘ, ಪರಲೋಕದ ಎಲ್ಲಾ ದೂತ ಹಾಗೂ ನಿನ್ನ ಸನ್ನಿಧಾನದ ಎಲ್ಲ ಸೇವೆ ಸದಾಕಾಲ ನೆಲೆಯಾಗಿರಿ. ಆಮೆನ್. Amen. Amen. ಗುಡ್ ಮಾರ್ನಿಂಗ್ ಪಾಸ್ಟರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ಕರ್ತನ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ದೇವರ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಹೀಗೆ ಪ್ರತಿ ದಿನ ಕರ್ತನ ಕೃಪಾ ಸನ್ನಿಧಾನಕ್ಕೆ ನಮ್ಮನ್ನು ತರುವ ಹಾಗೆ ಕರ್ತನ ಕಾರ್ಯ ಮಾಡಲು ನಮ್ಮ ತಿಳಿಸಿಕೊಳ್ಳಲು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಶುಭಾಶಯಗಳೊಂದಿಗೆ ವಂದನೆಗಳನ್ನು ತಿಳಿಸ್ತೀವಿ. ದೇವರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್. Hey, pastors. Good morning, everybody. Good morning. Thank you very much. ಗುಡ್ ಮಾರ್ನಿಂಗ್ ಪಾಸ್ಟರ್. Morning, sir. ಇವತ್ತು ಏನು ಫುಲ್ ఎక్కువನೇ ಇದೆ. ಅದು ಸ್ವಲ್ಪ ಪ್ರಾಬ್ಲಮ್ ಹತ್ತಿರದಲ್ಲಿ ಇದೆ, ತಕೊಂಡು ಒಳಗಡೆ ಇರ್ಬೇಕಂದ್ರೆ ಇಲ್ಲಿ ತೊಂದರೆ ಆಗ್ತಿತ್ತು. ಪಾಸ್ಟರ್, ಮಾಡ್ತೇನಾ ಒಂದು ಮಾತು ಎಷ್ಟು ಸರಿ ಹೇಳ್ತದಂದ್ರೆ ಹಾ ನೋಡಿ, ಒಂದ್ 5-6 ಸರಿ ಹೇಳ್ತದೆ. ಸರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಹಾ, ಮಧ್ಯದಲ್ಲಿ ಅದನ್ನ ಮಾಡ್ಬೋದಾಗಿತ್ತು. ಅದು ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳಿ ನಾನು ಮಾಡಕ್ಕಾಗಲಿಲ್ಲ. ಇದನ್ನ ಸಿಸ್ಟಮ್ ಆಪರೇಟ್ ಮಾಡಕ್ಕೆ ಒಬ್ರು ಇರ್ಬೇಕಾಗ್ತದೆ. ಹೌದು ಪಾಸ್ಟರ್, ಹೌದು. ನಾನೇ ನಿಭಾಯಿಸ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ ಆಗುತ್ತೆ. ಓಕೆ ಪಾಸ್ಟರ್, ಎಲ್ರಿಗೂ ಧನ್ಯವಾದಗಳು. ಮುಂಜಾನೆಯ ಶುಭೋದಯಗಳು.